ಮಂಡ್ಯದಲ್ಲಿ ಬಾಲಕಿಯರ ಮೇಲೆ ಶ್ವಾನ ದಾಳಿಯ ಸುದ್ದಿಯನ್ನ ನೋಡಿದ್ರಿ. ಆದರೆ ರಾಜ್ಯದಲ್ಲಿ ನಿರಂತರವಾಗಿ ಆಗ್ತಾ ಇರುವಂತಹ ಶ್ವಾನ ದಾಳಿಯ ಲೆಕ್ಕ ಬೆಚ್ಚಿ ಬೀಳಿಸ್ತಾ ಇದೆ. ಈ ವರ್ಷ ಬರೋಬ್ಬರಿ 2,86,649 ಜನರಿಗೆ ಬೇದಿ ನಾಯಿಗಳು ಅಟ್ಯಾಕ್ ಮಾಡಿದ್ದಾವೆ. 2025ರ ಜನವರಿ 1ರಿಂದ ಆಗಸ್ಟ್ 10ನೇ ತಾರೀಕು ತನಕ 26 ಜನ ಶ್ವಾನ ದಾಳಿಯಿಂದ ಜೀವ ಕಳ್ಕೊಂಡಿದ್ದಾರೆ. ಕಳೆದೊಂದು ವಾರದಲ್ಲಿ 5,562 ಜನರಿಗೆ ಶ್ವಾನಗಳು ಅಟ್ಯಾಕ್ ಮಾಡಿದ್ದಾವೆ. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವರದಿ ಇದು. ಈ ಕಿಲ್ಲರ್ ಡಾಗ್ ಅಟ್ಯಾಕ್ನ ಅಂಕಿಅಂಶಗಳು ನಿಜಕ್ಕೂ ಭಯ ಹುಟ್ಟಿಸ್ತಾ ಇವೆ. ಒಂದಲ್ಲ ಎರಡಲ್ಲ, ಲಕ್ಷಗಳ ಸಂಖ್ಯೆಯಲ್ಲಿದೆ ನಾಯಿ ದಾಳಿ ಪ್ರಕರಣ. ಕ್ರಮ ಆಗಬೇಕು ಸರ್ಕಾರದಿಂದ. ಮಾನವೀಯತೆಯ ನೆಲೆಯ ಮೇಲೆಯೇ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹಗಳು ಹೆಚ್ಚಾಗ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಮಾತ್ರ ಇದು ಸೀಮಿತ ಆಗಿಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಶ್ವಾನ ದಾಳಿಯ ಪ್ರಕರಣಗಳು ವರದಿಯಾಗ್ತಾ ಇವೆ. ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಆಘಾತ ಆಗುತ್ತೆ. ಕ್ರಮ ಏನಾಗಬೇಕು, ಅಂಕಿಅಂಶ ಏನ್ ಹೇಳ್ತಾ ಇದೆ, ಸರ್ಕಾರ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಚಿಂತನೆ ಮಾಡ್ತಾ ಇದೆ, ಏನು ಮಾಡಬೇಕಾಗಿದೆ ಸತ್ತಾರ್? ವಿದ್ಯಾಶ್ರೀ, ರಾಜ್ಯದಲ್ಲಿ ಪ್ರತಿ ಗಂಟೆಗೆ 30ರಿಂದ 35 ನಾಯಿ ಕಡಿತ ಪ್ರಕರಣ ದಾಖಲಾಗ್ತಾ ಇದೆ. ದಿನಕ್ಕೆ ಸರಿಸುಮಾರು 700ರಿಂದ 800 ನಾಯಿ ಕಡಿತ ಪ್ರಕರಣ ದಾಖಲಾದ್ರೆ ವಾರದ ಅಂತರದಲ್ಲಿ ಸರಿಸುಮಾರು 5,500 ನಾಯಿ ಕಡಿತ ಪ್ರಕರಣ ಆಗಿದೆ. ಹಾಗಾದ್ರೆ ಇಲ್ಲಿ ಸಮಸ್ಯೆ ಆಗಿರೋದು ಏನು ಅನ್ನೋದನ್ನ ನೋಡೋದಾದ್ರೆ, ಈ ನಾಯಿ ಕಡಿತ ಪ್ರಕರಣ ಕೇವಲ ರಾಜ್ಯ ಅಥವಾ ಬೆಂಗಳೂರು ಅಥವಾ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲಾ ದೇಶಗಳಲ್ಲೂ ಕೂಡ. ಉದಾಹರಣೆ, ಟರ್ಕಿಯಲ್ಲಿ ಸರಿಸುಮಾರು 40 ಲಕ್ಷ ಬೀದಿ ನಾಯಿಗಳಿತ್ತು. ಬಟ್ ಅಲ್ಲಿಯ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡಿತ್ತು. 70% ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿತ್ತು. ಮತ್ತೆ ಪದೇ ಪದೇ ದಾಳಿ ಮಾಡುವಂತಹ ನಾಯಿಗಳನ್ನು ಸೆರೆ ಹಿಡಿದು ಅದಕ್ಕೆ ಕ್ವಾರಂಟೈನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಮಾನವನ ಮೇಲೆ ಉದ್ರೇಕಗೊಳ್ಳುವಂತಹ ನಾಯಿಗಳನ್ನು ಕೂಡ ಸೆರೆ ಹಿಡಿದು ಅದನ್ನು ಹೋಮ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿತ್ತು. ಬಟ್ ರಾಜ್ಯದಲ್ಲಿ ನೋಡೋದಾದ್ರೆ ಆ ರೀತಿ ಯಾವುದೇ ರೀತಿಯ ವ್ಯವಸ್ಥೆ ಆಗಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಈಗ ಕೆಲವು ವಲಯಗಳಲ್ಲಿ ಹೋಮ್ ಅಬ್ಸರ್ವೇಷನ್ ಅನ್ನು ಸ್ಥಾಪನೆ ಮಾಡಲು ಮುಂದಾಗಿರುವಂತದ್ದು. ಬಟ್ ಇಲ್ಲಿಯ ತನಕ ಇಷ್ಟೆಲ್ಲ ಪ್ರಕರಣ ಅದು ಕೂಡ ಬಿಬಿಎಂಪಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಕೇವಲ ಆದ್ರೂ ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲಿ 100 ನಾಯಿಗಳ ಸಾಮರ್ಥ್ಯ ಇರುವಂತಹ ಹೋಮ್ ಅಬ್ಸರ್ವೇಷನ್ ಸೆಂಟರ್ ನ ನಿರ್ಮಾಣಕ್ಕೆ ಈಗ ಮುಂದಾಗಿರುವಂತದ್ದು. ಇಲ್ಲಿ ಈಗ ಒಂದು ವೇಳೆ ಏನಾದ್ರೂ ರಾಜ್ಯದಲ್ಲಿ ರೀಲೊಕೇಟ್ ಮಾಡುವಂತಹ ಅವಕಾಶ ಅಥವಾ ಸುಪ್ರೀಂ ಕೋರ್ಟ್ ಏನಾದ್ರೂ ಆದೇಶ ಕೊಟ್ಟರೆ, ಅದಕ್ಕೊಂದು ಅನುಮತಿ ಕೊಟ್ಟರೆ, ಇವರು ಇಲ್ಲಿ ಇರುವಂತಹ ನಾಯಿಗಳನ್ನು ಮತ್ತೊಂದು ಬೀದಿಗಳಿಗೆ ಶಿಫ್ಟ್ ಮಾಡಬೇಕಾಗಿ ವಿನಃ ಅದಕ್ಕೆ ಬೇಕಾದಂತಹ ಶೆಲ್ಟರ್ ನ ವ್ಯವಸ್ಥೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಅಥವಾ ಬಿಬಿಎಂಪಿ ಕಡೆಯಿಂದ ಆಗಲ್ಲ. ಇದರಿಂದ ಕೂಡ ಪ್ರತಿ ಬಾರಿ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಈಗ ಇತ್ತೀಚಿನ ಪ್ರಕರಣ ನೋಡ್ತಾ ಹೋಗದಂತ ಸಂದರ್ಭದಲ್ಲಿ ಪದೇ ಪದೇ ಮಾನವನ ಮೇಲೆ ದಾಳಿ ಮಾಡುವಂತಹ ನಾಯಿಗಳನ್ನು ಸೆರೆ ಹಿಡಿದು ಹೋಮ್ ಅಬ್ಸರ್ವೇಷನ್ ಇಡಬೇಕಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.